ಅಣ್ಣವರನ್ನ ಟೀಕಿಸಿದ ಗಾಯಕ ಸಂಜಯ್ ನಾಗ್ ಪರಾರಿ. ಅಣ್ಣವರನ್ನ ವ್ಯಂಗ್ಯ ಮಾಡಿ ಪೋಸ್ಟ್ ಮಾಡಿ ಓಡಿ ಹೋಗ್ಬಿಟ್ಟಿದ್ದಾನೆ ಪುಡಾರಿ. ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ವ್ಯಂಗ್ಯವಾಡಿದಂತಹ ಗಾಯಕ, ಯುವ ಗಾಯಕ ಸಂಜಯ್ ನಾಗ್ ಎಂಬುವನಿಂದ ಉದ್ದಟತನ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ತುಂಬಾ ಹಾರಿಬಲ್ ಅಂತ ಹೇಳ್ಕೊಂಡಿದ್ದ ಈತ. ರಾಜ್ಕುಮಾರ್ ಅವರು ಉತ್ತಮ ನಟ, ಆದ್ರೆ ಕೆಟ್ಟ ಹಾಡುಗಾರ ಅಂತ ಹೇಳಿದ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದ ಗಾಯಕ ಸಂಜಯ್ ನಾಗ್ ಪೋಸ್ಟ್ಗೆ ಕನ್ನಡಿಗರು ಆಕ್ರೋಶವನ್ನ ಹೊರಗಾಕಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಹೆದರಿ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ದಾನೆ. ಇನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿರುವಂತಹ ನಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿರುವಂತಹ ಪುಡಾರಿ ಈಗ ಪರಾರಿ ಆಗ್ಬಿಟ್ಟಿದ್ದಾನೆ. ಕನ್ನಡಿಗರಿಂದ ಆಕ್ರೋಶ ಹೊರಬರ್ತಿದ್ದಂತೆ ಈತ ಕಾಣಿಸ್ತಾನೆ ಇಲ್ಲ. ಜೊತೆಯಲ್ಲಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಒಂದೊಂದು ಹಾಡು ಕೂಡ ಸೂಪರ್ ಹಿಟ್. ಇದ್ಯಾರೋ ಒಬ್ರು ಪುಡಾರಿಗಳು ಮಾತು ಕಿವಿಗೊಡಬಾರ್ದು, ಆದ್ರೆ ಇಂಥವರಿಗೆ ತಕ್ಕ ಪಾಠ ಕಲಿಸಿಲ್ಲ ಅಂತಂದ್ರೆ ಮುಂದಿನ ಸಲ ಬಾಯಿ ಕಳಿಬೇಕು ಅಂತಂದ್ರೆ ಅವ್ರನ್ನ ಮುಟ್ಟು ನೋಡ್ಕೊಳ್ಳುವಂತೆ ಮಾಡಬೇಕು. ಹಾಗಾಗಿ ಪರಭಾಷೆಯವರು ರಾಜ್ಕುಮಾರ್ ಅವರ ಧ್ವನಿಯನ್ನ ಈ ಹಿಂದೆ ಮೆಚ್ಕೊಂಡಿದ್ರು. ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೊಂದು ಹಾಡು ಕೂಡ ಅತ್ಯದ್ಭುತ. ಸದ್ಯ ಈತ ಸಂಜಯ್ ನಾಗ್ ಇರುವಂತ ಒಬ್ಬ ಗಾಯಕ ರಾಜ್ಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡಿ ಈಗ ಸಂಕಷ್ಟವನ್ನ ಎದುರಿಸ್ತಿದ್ದಾನೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಮತ್ತು ಏಕೈಕ ನಟ. ಇನ್ನು 2 ಬಾರಿ ರಾಜ್ಯ ಮಟ್ಟದ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಒಮ್ಮೆ ತಾಯಿ ಇಲ್ಲದವರು ಚಿತ್ರದ ಅರಿಶಿನ ಕುಂಕುಮ ಹಾಡಿಗೆ ಮತ್ತು ಆಕಸ್ಮಿಕ ಚಿತ್ರದ ಹಾಡಿಗೆ ಬಹಳ ಪ್ರಶಸ್ತಿಗಳನ್ನ ತಂದಾಗಿಸ್ಕೊಂಡಿದ್ದಾರೆ. ಅವರ ಧ್ವನಿ, ಅವರ ನಟನೆ, ಅಣ್ಣವರು ಅಂತಂದ್ರೆ ಅದೊಂದು ಹೆಮ್ಮೆ, ಖುಷಿ. ಅಂದ್ರೆ ಇಂಥ ಪುಡಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಉದ್ದಟತನವನ್ನ ಮೆರೆಯೋದಕ್ಕೆ ಬ್ರೇಕ್ ಹಾಕಲೇಬೇಕು. ಸದ್ಯ ಈತ ಪೋಸ್ಟ್ ಮಾಡಿ ಈಗ ಪರಾರಿಯಾಗಿಬಿಟ್ಟಿದ್ದಾನೆ ಗಾಯಕ ಸಂಜಯ್.